Upshift, Karnataka, creating change makers of tomorrow with 21st century skills. ಕರ್ನಾಟಕದ ಶಾಲಾ ವಿದ್ಯಾರ್ಥಿಗಳಿಗಾಗಿ ಅಪ್ಶಿಫ್ಟ್ ಇದು ಒಂದು ಯುನಿಸೆಫ್ ವಿಶ್ವಸಂಸ್ಥೆಯ ಯುನಿಸೆಫ್ ಸಹಯೋಗದೊಂದಿಗೆ ನಡೆಯುತ್ತಿರತಕ್ಕಂಥ ಒಂದು ಕಾರ್ಯಕ್ರಮ. ಅಂದರೆ 21-22ನೇ ಶತಮಾನದ ಒಂದು ಏಳಿಗೆಗಾಗಿ ಕ್ರಿಯೇಟಿಂಗ್ ಚೇಂಜ್ ಮೇಕರ್ಸ್ ಮೀನ್ಸ್ ಈ ಒಂದು ಸಮಾಜದಲ್ಲಿ ಬದಲಾವಣೆಯನ್ನು ತರತಕ್ಕಂತಹ ಒಬ್ಬ ವ್ಯಕ್ತಿಗಳನ್ನು ಸೃಷ್ಟಿಸುವ ಸಲುವಾಗಿ ಆಯೋಜಿಸಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹೇಗೆ ಪಾಲ್ಗೊಳ್ಳಬೇಕು, ಹೇಗೆ ಇಲ್ಲಿ ನೋಂದಣಿ ಮಾಡ್ಕೋಬೇಕು, ಮತ್ತು ತಮ್ಮ ಒಂದು ನಾವೀನ್ಯ ಕೌಶಲ್ಯಗಳನ್ನು ಹೇಗೆ ಬೆಳೆಸ್ಕೊಳ್ಬೇಕು, ಮತ್ತು ಕೊಟ್ಟಿರ್ತಕ್ಕಂಥ ಕೆಲವು ಸಮಸ್ಯೆಗಳಿಗೆ ತಾವು ಹೇಗೆ ಒಂದು ಸಮಸ್ಯೆಯ ಪರಿಹಾರಗಳನ್ನು ಸೂಚಿಸಬೇಕು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲಿಗೆ ಇಲ್ಲಿ ನೋಡಿದಾಗ ಅಪ್ಶಿಫ್ಟ್ 21ನೇ ಶತಮಾನದ ಕೌಶಲ್ಯಗಳೊಂದಿಗೆ ನಾಳಿನ ಬದಲಾವಣೆ ತರುವ ತಯಾರಕರನ್ನು ಹುಟ್ಟುಹಾಕುವುದು. ಇಲ್ಲಿ ನೋಂದಣಿ ಮತ್ತು ಲಾಗಿನ್ ಕೊಟ್ಟಿದೆ. ಅಲ್ಲಿ ನೋಂದಣಿ ಮತ್ತು ಲಾಗಿನ್ಗಿಂತ ಮುಂದೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ಸವಿರವಾಗಿ ನೋಡೋಣ. ನಮ್ಮ ಬಗ್ಗೆ ಸ್ಕೂಲ್ ಇನ್ನೋವೇಷನ್ ಪ್ರೋಗ್ರಾಮ್ SIP, ಈ ಒಂದು ಕಾರ್ಯಕ್ರಮದ ಹೆಸರು SIP ಸ್ಕೂಲ್ ಇನ್ನೋವೇಷನ್ ಪ್ರೋಗ್ರಾಮ್ ಅಂತೇಳಿ. ಇಲ್ಲಿ ಶಿಕ್ಷಕರು ಈಗಾಗಲೇ ನಿಮಗೆ ನೋಂದಣಿಯನ್ನು ಮಾಡಿ ಯೂಸರ್ ನೇಮ್ ಪಾಸ್ವರ್ಡನ್ನು ಕೊಡ್ತಾರೆ. ಆ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಬಳಸಿ ವಿದ್ಯಾರ್ಥಿಗಳು ನೀವು ಈ ಒಂದು ವೆಬ್ಸೈಟ್ನಲ್ಲಿ ಹೇಗೆ ನೀವು ತರಬೇತಿ ಹೊಂದಬೇಕು ಮತ್ತು ಯಾವ ರೀತಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ. ಮೊದಲಿಗೆ ಈ ಒಂದು ವೆಬ್ ಪೇಜನ್ನು ಓಪನ್ ಮಾಡಬೇಕಾದ್ರೆ KA.UNISOLVE.org KAUnisolve.org ವೆಬ್ಸೈಟ್ಗೆ ಹೋದಾಗ ಈ ಮುಖಪುಟದಲ್ಲಿ ನೀವು ಇದನ್ನು ನೋಡ್ತಾ ಹೋಗ್ಬೋದು. ಈ ಅಪ್ಶಿಫ್ಟ್ ಅಂದರೆ ಏನು, ಮತ್ತು ಈ ಅಪ್ಶಿಫ್ಟ್ ಯುನಿಸಾಲ್ವ್ನಿಂದ ನಡೆಸಲ್ಪಡ್ತಾ ಇದೆ, ಯಾವ ರೀತಿ ಯಾವ ಕಾರ್ಯಕ್ರಮಗಳನ್ನು ಇದರಲ್ಲಿ ನಾವು ನೋಡಬಹುದು ಅಂತಕ್ಕಂಥದ್ದು ಇಲ್ಲಿ ಸವಿವರವಾಗಿ ನೀಡಿರ್ತಾರೆ. ಇಲ್ಲಿ ಹಂತ 1 ಜಾಗೃತಿ ಮೂಡಿಸ್ತಕ್ಕಂಥದ್ದು, ಹಂತ 2 ನೋಂದಣಿ, ಹಂತ 3 ಸಮಸ್ಯೆ ಪರಿಹಾರ ಪ್ರಯಾಣ, ಹಂತ 4 ಪರಿಹಾರ ಪರೀಕ್ಷೆ, ಹಂತ 5 ಪರಿಹಾರ ಸಲ್ಲಿಕೆ ಮತ್ತು ಪಿಚಿಂಗ್, ಮತ್ತು ಹಂತ 6 ಪ್ರೋತ್ಸಾಹಿಸುವುದು. ಅಂತಿಮ ಈವೆಂಟ್ನಲ್ಲಿ ಆಯ್ಕೆ ಮಾಡಲಾದ ಪರಿಹಾರಗಳನ್ನು ವಾಸ್ತವೀಗೊಳಿಸಲು ಮತ್ತು ಆಲೋಚನೆಗಳನ್ನು ಕಾರ್ಯಗತಗೊಳಿಸಲು ಬೆಂಬಲ ನೀಡಲಾಗುತ್ತದೆ. ಓಕೆ, ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಬೇಕಂದ್ರೆ ನಿಮ್ಮ ಶಿಕ್ಷಕರ ಕಡೆಯಿಂದ ನಿಮಗೆ ಈಗಾಗಲೇ ಯೂಸರ್ ನೇಮ್ ಪಾಸ್ವರ್ಡ್ ಬಂದಿರುತ್ತೆ. ಸೊ ಇಲ್ಲಿ ಲಾಗಿನ್ನನ್ನು ನೀವು ಪ್ರೆಸ್ ಮಾಡಬೇಕು. ಲಾಗಿನನ್ನು ಪ್ರೆಸ್ ಮಾಡಿದ ನಂತರ ಅಲ್ಲಿ ಟೀಚರ್ ಲಾಗಿನ್ ಮತ್ತು ಸ್ಟೂಡೆಂಟ್ ಲಾಗಿನ್ ಅಂತ ಇರುತ್ತೆ. ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಸ್ಟೂಡೆಂಟ್ ಲಾಗಿನ್ನನ್ನು ಕೊಡಬೇಕಾಗತ್ತೆ. ಈಗಾಗಲೇ ಶಿಕ್ಷಕರ ಕಡೆಯಿಂದ ನಿಮಗೆ ಕೊಟ್ಟಿರ್ತಕ್ಕಂತಹ ಯೂಸರ್ ID ಮತ್ತು ಪಾಸ್ವರ್ಡನ್ನು ಬಳಸಿ ಈ ಒಂದು ಕಾರ್ಯಕ್ರಮಕ್ಕೆ ಅಂದರೆ ಈ ವೆಬ್ಸೈಟ್ಗೆ ನೀವು ಪ್ರವೇಶಿಸಬೇಕಾಗತ್ತೆ. ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಬೇರೆ ಬೇರೆಯಾದಂತಹ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ನೀಡಲಾಗಿರುತ್ತೆ. ಈ ಯೂಸರ್ ನೇಮ್ ಪಾಸ್ವರ್ಡನ್ನು ನೀವು ಈ ಒಂದು ವೆಬ್ಸೈಟಿಗೆ ಲಾಗಿನ್ ಆಗಲು ಬಳಸಬೇಕಾಗತ್ತೆ. ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಟೈಪ್ ಮಾಡಿ ಇಲ್ಲಿ ಲಾಗಿನ್ ಅಂತ ಹೇಳಿ ಕೊಡಬೇಕು. ಯೂಸರ್ ನೇಮಲ್ಲಿ ನಿಮ್ಮ ಹೆಸರು ಮತ್ತು ಪಾಸ್ವರ್ಡ್ನಲ್ಲಿ ನಿಮ್ಮ ಹೆಸರಿನ ಮುಂದೆ ಸಂಖ್ಯೆಗಳಿರ್ತಕ್ಕಂಥ ಪಾಸ್ವರ್ಡನ್ನು ಕೊಟ್ಟು ಇಲ್ಲಿ ಲಾಗಿನ್ ಮಾಡಿಕೊಳ್ಬೇಕಾಗತ್ತೆ. ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಕೊಟ್ಟ ತಕ್ಷಣ ನಿಮಗೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಈ ಪೇಜು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹ ಸಿಗುತ್ತೆ. ಇಲ್ಲಿ ನಿಮಗೆ ಟೀಮನ್ನು ಮಾಡಲಾಗಿರುತ್ತೆ, ಆದರೆ ಆ ಟೀಮ್ನ ಪ್ರತಿ ಸದಸ್ಯರು ಸಹ ಈ ಒಂದು ಲಾಗಿನನ್ನು ಮಾಡಿಕೊಳ್ಬೇಕು. ಲಾಗಿನ್ ಆದ ನಂತರ ಅಲ್ಲಿ ನಿಮಗೆ ಈ ಪೇಜಲ್ಲಿ ಸ್ಟಾರ್ಟ್ ಜರ್ನಿ ಅಂತ ಬರ್ತಾ ಇರುತ್ತೆ. ಇಲ್ಲಿ ನೀವು ಇದನ್ನು ಕನ್ನಡ ಮತ್ತು ಇಂಗ್ಲೀಷ್ಗೂ ಸಹ ಭಾಷೆಯನ್ನು ಚೇಂಜ್ ಮಾಡ್ಕೋಬೋದು. ಮೇಲೆ ಲ್ಯಾಂಗ್ವೇಜ್ ಅಂತ ಬರ್ತಾ ಇರುತ್ತೆ, ಅಲ್ಲೋಗಿ ನೀವು ಈ ಭಾಷೆಯನ್ನು ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಬೇಕಾ ಅದನ್ನು ನೀವು ಚೇಂಜ್ ಮಾಡ್ಕೋಬೋದು. ಇಲ್ಲಿ ಕನ್ನಡಕ್ಕೆ ಚೇಂಜ್ ಮಾಡಿಕೊಂಡಾಗ ಅಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಮತ್ತು ಈ ಒಂದು ಕೋರ್ಸ್ನ ಸೂಚನೆಗಳನ್ನು ನೀವು ಅಲ್ಲಿ ಓದ್ಕೋಬಹುದು. ಓದ್ಕೊಂಡ ನಂತರ ಪ್ರಯಾಣ ಮುಂದುವರಿಸಿ ಅಂತಕ್ಕಂಥ ಬಟನ್ ಸಿಗುತ್ತೆ. ಆ ಪ್ರಯಾಣವನ್ನು ಮುಂದುವರಿಸಿ ಅಂತ ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೆ ಮೊದಲು ಒಂದು ಚಿಕ್ಕ ಸಮೀಕ್ಷೆ, ಒಂದು ಸರ್ವೆ ಬರುತ್ತೆ. ಆ ಸರ್ವೆಯನ್ನು ನೀವು ಓದ್ಕೊಂಡು ಏನು ಮಾಡಬೇಕು, ಅಲ್ಲಿರ್ತಕ್ಕಂತಹ ಪ್ರಶ್ನೆಗೆ ಕೊಟ್ಟಿರ್ತಕ್ಕಂಥ 4 ಉತ್ತರಗಳಲ್ಲಿ ನಿಮಗೆ ಸೂಕ್ತವಾದಂತಹ ಉತ್ತರವನ್ನು ಅಲ್ಲಿ ಸೆಲೆಕ್ಟ್ ಮಾಡ್ತಾ ಈ ಸರ್ವೆಯನ್ನು ನೀವು ಮೊದಲು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಪ್ರತಿ ವಿದ್ಯಾರ್ಥಿಯು ಮೊದಲು ಸರ್ವೆಯನ್ನು ಕಂಪ್ಲೀಟ್ ಮಾಡಬೇಕು. ಅಂದರೆ ಇದೊಂದು ಸಮೀಕ್ಷೆ ನಿಮ್ಮ ಬಗ್ಗೆ ಅಲ್ಲಿ ಕೇಳ್ತಕ್ಕಂತಹ ಪ್ರಶ್ನೆಗಳನ್ನು
ಉತ್ತರಿಸ್ತಾ ಏನು ಮಾಡಬೇಕು, ಈ ಸಮೀಕ್ಷೆಯನ್ನು ಪೂರ್ತಿಯಾಗಿ ಮೊದಲು ಕಂಪ್ಲೀಟ್ ಮಾಡಬೇಕು. ಇದು ಪ್ರೀ ಸರ್ವೆಯಲ್ಲಿ ಕೊಟ್ಟಿರತಕ್ಕಂತಹ ಎಲ್ಲ ಪ್ರಶ್ನೆಗಳನ್ನು ನೀವು ಉತ್ತರಿಸುತ್ತಾ ಹೋಗಿ ಕೊನೆಯಲ್ಲಿ ನೀವು ಉತ್ತರಿಸಿರ್ತಕ್ಕಂಥ ಎಲ್ಲ ಒಂದು ಪ್ರಶ್ನೆಗಳ ಉತ್ತರಗಳನ್ನು ಸಲ್ಲಿಸೋದಕ್ಕೆ ಸಬ್ಮಿಟ್ ಮಾಡೋದಕ್ಕೆ ಕೊನೆಯಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ. ಆ ಸಲ್ಲಿಸುವನ್ನು ಕ್ಲಿಕ್ ಮಾಡಿ. ಇದನ್ನು ಸಲ್ಲಿಸಿದ ತಕ್ಷಣ ನಿಮಗೇನಾಗುತ್ತೆ, ಒಂದು ಕಂಗ್ರ್ಯಾಚುಲೇಷನ್ಸನ್ನು ಕೊಟ್ಟು ನಿಮಗೆ ಒಂದು ಬ್ಯಾಡ್ಜನ್ನು ಕೊಡಲಾಗುತ್ತೆ. ಮೀನ್ಸ್ ನಿಮ್ಮ ಒಂದು ಅಕೌಂಟಿಗೆ ನಿಮ್ಮ ಕಂಪ್ಲೀಷನ್ ಆಫ್ ದಿ ಪ್ರೀ ಸರ್ವೆಗೆ ಒಂದು ಬ್ಯಾಡ್ಜ್ ಬರುತ್ತೆ. ಈ ರೀತಿ ಮೊದಲನೇದಾಗಿ ನೀವು ಪ್ರೀ ಸರ್ವೆಯನ್ನು ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಿದ ನಂತರ ನೀವೇನು ಮಾಡಬೇಕಾಗುತ್ತೆ, ಕೋರ್ಸಸ್ಗೆ ಹೋಗಬೇಕು. ಇಲ್ಲಿ ನಿಮ್ಮ ತಂಡದಲ್ಲಿರ್ತಕ್ಕಂಥವ್ರು ಯಾರು ಈ ಒಂದು ಪ್ರೀ ಸರ್ವೆಯನ್ನು ಕಂಪ್ಲೀಟ್ ಮಾಡಿದ್ದಾರೆ, ಯಾರು ಕಂಪ್ಲೀಟ್ ಮಾಡಿಲ್ಲ, ಎಲ್ಲ ಮಾಹಿತಿ ಅಲ್ಲಿ ಬರ್ತಾ ಹೋಗ್ತಾ ಇರುತ್ತೆ. ನೀವು ಇಲ್ಲಿ ಟೀಮ್ ವರ್ಕನ್ನು ಮಾಡಬೇಕಾಗಿರೋದ್ರಿಂದ ಎಲ್ಲರೂ ಮಾಡಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಮೈನ್ ಮೆನ್ಯೂನಲ್ಲಿ ಹೋಗಿ ಅಲ್ಲಿ ನೀವು ಕೋರ್ಸನ್ನು ಪ್ರಾರಂಭಿಸಬೇಕಾಗುತ್ತೆ. ಇಲ್ಲಿ ಕೋರ್ಸನ್ನು ಹೋಗಿ ಮೈನ್ ಮೆನ್ಯೂನಲ್ಲಿ ನೀವು ಸೆಲೆಕ್ಟ್ ಮಾಡಿದ ನಂತರ ಕೆಳಗಡೆ ಕೋರ್ಸ್ ಪ್ರಾರಂಭಿಸಿ ಅಂತ ಬರುತ್ತೆ. ಮೊದಲನೇದಾಗಿ ಸ್ಫೂರ್ತಿ ಅಂತಕ್ಕಂತಹ ಒಂದು ಕೋರ್ಸ್ ಸ್ಟಾರ್ಟ್ ಆಗುತ್ತೆ. ಒಟ್ಟು 6 ಕೋರ್ಸ್ಗಳನ್ನು ಇಲ್ಲಿ ನೀಡಲಾಗಿರುತ್ತೆ. ಪ್ರತಿ ಕೋರ್ಸ್ನಲ್ಲೂ ನಿಮಗೆ ವಿಡಿಯೋಗಳಿರುತ್ತೆ. ಆ ಕೋರ್ಸ್ನ ವಿವಿಧ ಒಂದು ಸ್ಟೇಜಸ್ ಇರುತ್ತೆ. ಆ ಎಲ್ಲ ಸ್ಟೇಜನ್ನು ನೀವು ಕಂಪ್ಲೀಟ್ ಮಾಡಬೇಕು. ಎಲ್ಲ ವಿಡಿಯೋಗಳನ್ನು ನೋಡಬೇಕು. ರಸಪ್ರಶ್ನೆ ಇರುತ್ತೆ ಮತ್ತು ಕಾರ್ಯಹಾಳೆ ಒಂದು ವರ್ಕ್ಶೀಟನ್ನು ಸಹ ನೀಡಲಾಗಿರುತ್ತೆ. ನೀವು ವಿಡಿಯೋಗಳನ್ನೆಲ್ಲ ವೀಕ್ಷಿಸಿ ರಸಪ್ರಶ್ನೆಯನ್ನು ಅಟೆಂಡ್ ಮಾಡಿ ಆ ನಂತರ ವರ್ಕ್ಶೀಟನ್ನು ಸಹ ನೀವು ಡೌನ್ಲೋಡ್ ಮಾಡಿಕೊಂಡು ಸಹ ನೋಡ್ಬೋದು. ಹೀಗೆ ಕೊಟ್ಟಿರ್ತಕ್ಕಂಥ ಎಲ್ಲ 6 ಒಂದು ಕೋರ್ಸ್ಗಳನ್ನು ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇಲ್ಲಿರ್ತಕ್ಕಂತಹ 6 ಕೋರ್ಸ್ಗಳನ್ನು ನೀವು ಕಂಪ್ಲೀಟ್ ಮಾಡ್ತಾ ಹೋಗ್ತಾ ಇದ್ದ ಹಾಗೆ ಪ್ರತಿ ಕೋರ್ಸ್ಗೂ ಸಹ ನಿಮಗೆ ಒಂದು ಬ್ಯಾಡ್ಜನ್ನು ನೀಡಲಾಗ್ತಾ ಇರುತ್ತೆ. ಈ ಎಲ್ಲ 6 ಕೋರ್ಸ್ಗಳನ್ನು ನೀವು ತಪ್ಪದೇ ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಿದ ನಂತರವೇ ನಿಮ್ಮ ಈ ಒಂದು ಅಪ್ಶಿಫ್ಟ್ ಅಥವಾ SIP ಕಾರ್ಯಕ್ರಮ ಏನು, ಅದರಲ್ಲಿ ನೀವು ಹೇಗೆ ಪಾಲ್ಗೊಳ್ಳಬೇಕು, ನಿಮ್ಮ ಟೀಮ್ ವರ್ಕ್ ಏನು, ಹಾಗೂ ಈ ಒಂದು ಅಪ್ಶಿಫ್ಟ್ ಪವರ್ಡ್ ಬೈ ಯುನಿಸೆಫ್ನ ಈ ಒಂದು ನೂತನ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಪಾತ್ರವೇನು, ಹೇಗೆ ನಿಮ್ಮದೇ ಆಗಿರ್ತಕ್ಕಂತಹ ಒಂದು ಸೃಜನಾತ್ಮಕತೆಯನ್ನು ಅಥವಾ ಅಂದರೆ ನಿಮ್ಮ ಕ್ರಿಯೇಟಿವಿಟಿಯನ್ನು ಹೇಗೆ ನೀವು ತೋರಿಸ್ಕೊಳ್ಬಹುದು, ಹಾಗೆ ಸಮಸ್ಯೆಗಳನ್ನು ಹೇಗೆ ನೀವು ಗುರುತಿಸಬೇಕು, ಹೇಗೆ ಪರಿಹಾರ ಮಾಡಬೇಕು, ನಿಮ್ಮ ಒಂದು ಟೀಮ್ ವರ್ಕ್ ಹೇಗಿರಬೇಕು, ಎಲ್ಲವೂ ಸಹ ನಿಮಗೆ ಗೊತ್ತಾಗಬೇಕಾದ್ರೆ ಈ 6 ಒಂದು ಪಾಠಗಳನ್ನು, ಈ 6 ಕೋರ್ಸ್ಗಳನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಬೇಕು. ಪ್ರತಿ ಒಂದು ಕೋರ್ಸ್ನಲ್ಲಿ ನೀವು ಈ ಮೆಡಲ್ಸನ್ನು ಪಡಿತಾ, ಬ್ಯಾಡ್ಜ್ಗಳನ್ನು ಪಡಿತಾ ಮುಂದೆ ಸಾಗಬೇಕಾಗತ್ತೆ. ಈ ಪೂರ್ತಿ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿದ ನಂತರ ನಿಮ್ಮ ಈ ಕಾರ್ಯಕ್ರಮಕ್ಕೆ ನೀವು ಸೂಕ್ತವಾಗಿ ಎಂಟರ್ ಆಗ್ತೀರ. ಎಲ್ಲ 6 ಕೋರ್ಸ್ಗಳು ಮುಗಿದ ನಂತರ ನೀವು ಯಾವ ರೀತಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು ಅನ್ನೋದನ್ನು ಈ ಕೋರ್ಸ್ಗಳು ಹಾಗೆ ನೋಡ್ತಾ ಹೋಗ್ತಾ ಇರಿ. ವಿಡಿಯೋದಲ್ಲಿ ಎಲ್ಲ ಕೋರ್ಸ್ಗಳಿಗೂ ಬ್ಯಾಡ್ಜಸ್ ಬರ್ತಾ ಇರುತ್ತೆ. ಈ ಎಲ್ಲ ಕೋರ್ಸ್ಗಳು ಮುಗಿದ ನಂತರ ಹೇಗೆ ಬರುತ್ತೆ ಅಂತೇಳಿ ಈ ವಿಡಿಯೋದ ಕೊನೆಯಲ್ಲಿ ನೀವು ನೋಡ್ಬೋದು. ನೋಡಿ, ಇಲ್ಲಿಗೆ ಈ ವಿದ್ಯಾರ್ಥಿ ಎಲ್ಲ ಕೋರ್ಸುಗಳು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದ ನಂತರ ಈ ಒಂದು ಅಭಿನಂದನೆಗಳು ಬಂದ ನಂತರ ನಿಮಗೆ ಈ ಒಂದು ನಿಮ್ಮ ಗುಂಪಿನ ಎಲ್ಲ ವಿದ್ಯಾರ್ಥಿಗಳು ಇದನ್ನು ಕಂಪ್ಲೀಟ್ ಮಾಡಿದ ನಂತರ ಇಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದರೆ ನೀವು ಈ ಕಾರ್ಯಕ್ರಮದಲ್ಲಿ ಇಲ್ಲಿ ನೀಡ್ತಕ್ಕಂತಹ ಒಂದು ಸಮಸ್ಯೆಗಳು, ಆ ಒಂದು ನಿಮ್ಮ ಫೋನ್ನಲ್ಲಿ ಕಾಣ್ತಕ್ಕಂಥ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ಆ ಸಮಸ್ಯೆಗಳಿಗೆ ಒಂದು ಕ್ರಿಯೇಟಿವ್ ಮೀನ್ಸ್ ಹೊಸದಾದಂತಹ ನಾವೀನ್ಯತೆ ಉಳ್ಳಂತಹ ಒಂದು ಐಡಿಯಾಸನ್ನು ನೀವಲ್ಲಿ ಕೊಡಬೇಕಾಗುತ್ತೆ. ಇಲ್ಲಿ ಟೀಮ್ ವರ್ಕನ್ನು ಮಾಡಿ ನಿಮ್ಮ ಶಿಕ್ಷಕರ ಸಹಾಯವನ್ನು ಪಡೆದು ನಿಮ್ಮ ಈ ಒಂದು ಐಡಿಯಾಸನ್ನು ಈ ವೆಬ್ಸೈಟಲ್ಲಿ
ನೀವು ತುಂಬಬೇಕಾಗತ್ತೆ. ಯಾರು ಉತ್ತಮವಾದಂತಹ ನಿಮ್ಮ ಐಡಿಯಾಗಳನ್ನು ಇಲ್ಲಿ ಸಲ್ಲಿಕೆ ಮಾಡಿರ್ತೀರಾ ಅವರು ಮುಂದಿನ ಹಂತಕ್ಕೆ ಹೋಗಬಹುದು. ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಸಹಾಯವನ್ನು ಸಹ ಈ ಒಂದು ಸಂಸ್ಥೆಯ ಕಡೆಯಿಂದ ನೀಡಲಾಗತ್ತೆ. ವಿದ್ಯಾರ್ಥಿಗಳೇ, ಶಿಕ್ಷಕರ ಒಂದು ಸಲಹೆಯನ್ನು ಪಡೆದು ಈ ಕೋರ್ಸುಗಳನ್ನು ಕಂಪ್ಲೀಟ್ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಸರಿಯಾಗಿ ಭಾಗವಹಿಸಿ.